ಎಲ್ಲರಿಗೂ ನಮಸ್ಕಾರ. ನಾನು ರವಿ ಗೋನಾಳ್, KRS ಪಕ್ಷದ ಜಿಲ್ಲಾ ಕಾರ್ಯದರ್ಶಿ. ಎಲ್ರಿಗೂ ನಮಸ್ಕಾರ. ನಾನು ರವಿ, KRS ಪಕ್ಷದ ಜಿಲ್ಲಾ ಕಾರ್ಯದರ್ಶಿ, ಬಳ್ಳಾರಿ. ನೀವೀಗ ನೋಡ್ತಾ ಇರ್ಬೋದು, ನಾನು ಶಿಕ್ಷಣ ಇಲಾಖೆ DDPI ಮೇಡಮ್ ಅವರ ಕಚೇರಿ ಬಂದಿದ್ದೀನಿ. DDPI ಮೇಡಮ್ ಅವರು ಇಲ್ಲ, ಆದರೂ ಫ್ಯಾನ್ ಉರಿತಿದೆ, ಲೈಟ್ ಉರಿತಿದೆ. ಇಷ್ಟೆಲ್ಲ ನಾಮಫಲಕಗಳಿಲ್ಲ, ರೂಮಿಗೆ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆನೂ ಇಲ್ಲ ಅಂತ ಹೇಳ್ತಿದ್ದಾರೆ. ನಾಮಫಲಕನೇ ಇಲ್ಲ ಟೇಬಲ್ ಮೇಲೆ. ಮತ್ತು ಇಲ್ಲಿ ನಾವು ಇವತ್ತು ಅವ್ರನ್ನ ಖುದ್ದಾಗಿ ಭೇಟಿಯಾಗಿ ನಮ್ಮ ಗ್ರಾಮಗಳಲ್ಲಿ ಶಾಲೆಗಳಲ್ಲಿ ಆಗುತ್ತಿರುವಂಥ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಬಂದಿದ್ವಿ. ಈಗ ಮೊನ್ನೆನೂ ನಮ್ಮ ಗ್ರಾಮಕ್ಕೆ ಬಂದಿದ್ದರು. ಅವರೇ ಟೀಚರ್ಸಿಗೆ ಕ್ಲೀನ್ ಚಿಟ್ ಕೊಡ್ತಾರೆ. ಬೇಗ ಬನ್ನಿ ಅಂತ ಹೇಳಿದರೆ ಕಾಲ್ದಾರಿ ಬೀಳ್ತಾರೆ, ಬಸ್ಸಲ್ಲಿ ಬರ್ಬೇಕಾದ್ರೆ, ಬೈಕಲ್ಲಿ ಬರ್ಬೇಕಾದ್ರೆ ಕಾಲ್ದಾರಿ ಬೀಳ್ತಾರೆ. ನಾವು ಆ ಮಾತ್ರ ಬೇಗ ಬನ್ನಿ ಅಂತ ಹೇಳಲ್ಲ ಅಂತ ಹೇಳ್ತಾರೆ ಡೈರೆಕ್ಟಾಗಿ. ಇಂತಹ ವ್ಯವಸ್ಥೆನಲ್ಲಿ ನಾವಿದ್ದೀವಿ. ಖುದ್ದು DDPI ಮೇಡಮ್ ಅವರೇ ಎಲ್ಲ ಗ್ರಾಮಗಳಿಗೆ, ಭಾಳಷ್ಟು ಗ್ರಾಮಗಳಲ್ಲಿ ಶಿಕ್ಷಕರು ಲೇಟಾಗಿ ಹೋಗ್ತಾರೆ. ನೋಡ್ರಿ, ಹಳ್ಳಿಗಳಲ್ಲಿ ಯಾವುದೇ ಶಾಲೆಗೆ ಹೋದ್ರೆ ಕುಡಿಯೋ ನೀರಿನ ವ್ಯವಸ್ಥೆ ಇರಲ್ಲ. ಇಲ್ಲಿನೂ ನೋಡಿ, ಇದನ್ನು ಅಷ್ಟೇ. ಎಲ್ಲ ಶಿಕ್ಷಣ ಅಧಿಕಾರಿಗಳ ಕಚೇರಿಗೆ ಬಂದ್ರೆ ವ್ಯವಸ್ಥೆ ಇಲ್ಲ. ಈಗ ಕಚೇರಿಗೆ ಸಿಬ್ಬಂದಿಗಳು ಅಥವಾ ಸಾರ್ವಜನಿಕರು ಬರ್ತಾ ಇದ್ದ ಅಂದಾಗ ಬೇಸಿಗೆ ಕಾಲದಲ್ಲಿ ಕಚೇರಿಯಲ್ಲಿ ಸಹ ಕುಡಿಯೋ ನೀರಿನ ವ್ಯವಸ್ಥೆ ಇಟ್ಟಿಲ್ಲ. ಬನ್ನಿ ಕೇಳೋಣ, ಹಾಗೆ ಅಧಿಕಾರಿಗಳು ಇದ್ದಾರೆ. ಏನ್ ಮಾಡಿದ್ರು ಮಾತಾಡಿ. ಸರ್ ನಮಸ್ತೆ ಸರ್. ಅದೇ ಮೊನ್ನೆ ಲೆಟರ್ ಅವ್ರು ಏನು ಮಾತಾಡ್ತಾರೆ ಹೇಳಿ ಸರ್, ಹೇಳಿ ಸರ್. ಈಗ ಲೆಟರ್ ಮೊನ್ನೆ ಕೊಟ್ಟಿದ್ರು, ನಾವು BOರಿಗೆ ಒಂದು ಲೆಟರ್ ಹಾಕಿದ್ವಿ ಸರ್. ಏನಪ್ಪಾ ಅಂತಂದ್ರೆ, ತಾವೇನು ಮನವಿ ಕೊಟ್ಟಿದ್ರಲ್ಲ, ತಕ್ಷಣ ಹೋಗಿ ಆ ಶಾಲೆಗಳಿಗೆ ಹೋಗಿ ಮೂಲಭೂತ ಸೌಕರ್ಯ ಆಯಿತು, ಇನ್ನಿತರ ಎಲ್ಲ ಮಾಡಿ ನೀವೊಂದು ನಮಗೆ ಅವ್ರಿಗೆ ಒಂದು ಲೆಟರ್ ಕೊಟ್ಟು ನಮಗೆ ಒಂದು ವರದಿ ಕೊಡ್ರಿ, ಏನಿದ್ರ ಬಗ್ಗೆ ಚರ್ಯೆ ತಗೊಂಡಿದೆ ಅಂತ ತಾವು ಕೊಟ್ಟ ತಕ್ಷಣವೇ ನಾನು ರೆಡಿ ಮಾಡಿ ಕಳಿಸ್ತೀನಿ. ಈಗ ಖುದ್ದು ನೋಡಿದ್ವಿ ಸರ್, ಕುಡಿಯೋ ನೀರಿಲ್ಲ. ಇದು ಬೇಸಿಗೆ ಕಾಲ, ಬಳ್ಳಾರಿ ಅಂದ್ರೇ ಬೇಸಿಗೆ, ಕುಡಿಯೋ ನೀರಿಲ್ಲ. DDPI ಮೇಡಮ್ ಅವರಿಲ್ಲ, ಫ್ಯಾನ್ ಉರಿತದೆ, ಲೈಟ್ ಉರಿತದೆ. ಇದು ನಮ್ಮ ಟ್ಯಾಕ್ಸಲ್ಲಿ ಇರುವಂತಹ ಕಚೇರಿ. ದಯವಿಟ್ಟು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು ಇಷ್ಟೇ, ಆಯಾ ಅಧಿಕಾರಿಗಳು ವ್ಯವಸ್ಥೆ ಚೆನ್ನಾಗಿರ್ಲಿ ಅನ್ನೋ ಉದ್ದೇಶಕ್ಕೆ ಕೊಟ್ಟಿರ್ತೀವಿ. ಆಯಾ ಅಧಿಕಾರಿ ಇಲ್ಲ ಅಂತಂದಾಗೆ ಆ ಲೈಟು ಮತ್ತೆ ಫ್ಯಾನ್ ದಯವಿಟ್ಟು ಆಫ್ ಮಾಡಿ. ಯಾಕೆಂದ್ರೆ ಈಗ ಮೇಡಮ್ ಅವ್ರು ಎಲ್ಲಿಗೆ ಹೋಗಿದ್ದಾರೆ ಸರ್? ಒಂದು ನಿಮಿಷ. ಸಿರಿಗುಂಪ ವಿಸಿಟ್ ಹೋಗಿದ್ದಾರಾ? ಓಕೆ, ವಿಸಿಟ್ ಹೋಗಿದ್ದಾರೆ ಅಂದ್ರೆ ಅವ್ರ ಚೇಂಬರ್ನಲ್ಲಿ ಯಾರು ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಓಕೆನಾ? ಮತ್ತು ಚೇಂಬರ್ನಲ್ಲಿ ಯಾರು ಹೋಗ್ಲಿಕ್ಕೆ ಅವಕಾಶ ಇಲ್ಲ ಅಂದಾಗ ಫ್ಯಾನು, ದೀಪ ಎಲ್ಲ ಯಾಕೆ ಉರಿಸೋದು? ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಒಬ್ರು P1 ಇರ್ತಾರೆ ಅವ್ರ ಚೇಂಬರ್ ನೋಡ್ಕೊಳಕ್ಕೆ. ಮತ್ತೆ ಅವ್ರು ಏನಾದ್ರು ಕುತ್ಕೊಂತಾರ? ಮತ್ತೆ ಚೇಂಬರ್ ನೋಡ್ಲಿಕ್ಕಾಗಿ ಒಬ್ಬರನ್ನ ಕೊಟ್ಟಿರ್ತಾರೆ. ಬಟ್ ಅವರು ಆದ್ರೂ ಅಲ್ಲಿ ಇರ್ಬೇಕು ತಾನೆ. ಈಗ ಮಾಹಿತಿ ಕೊಡ್ಬೇಕಾದ್ರೆ ಇಲ್ಲಿಗೆ ಬಂದು ಮಾಹಿತಿ ಕೇಳೋದಲ್ಲ, ಅಲ್ಲೇ ಇರ್ಬೇಕು ಅವರು. ಅಲ್ಲೇ ಇದ್ದಾಗ ನಾವು ಅಲ್ಲೇ ಮೇಡಮ್ ಅವ್ರ ಬಗ್ಗೆ ವಿಚಾರಣೆ ಮಾಡ್ತೀವಿ, DDPI ಅವ್ರ ಬಗ್ಗೆ. ಅಲ್ಲ, ತಮ್ಮ ಆಡಳಿತ ಕಚೇರಿಯಲ್ಲಿದೆ, ತಾವೆಲ್ಲಿ ಇರಬೇಕು, ತಮಗೆ ನೇಮಕ ಮಾಡಿದಲ್ಲಿ ಈ ತರ ಬೇಜವಾಬ್ದಾರಿ ತರ ತೋರೋದು ಒಳ್ಳೇದಲ್ಲ ಸರ್. ಯಾಕಂದ್ರೆ ಸರ್, ಅವ್ರನ್ನ ನೇಮಕ ಮಾಡಿರೋದಲ್ಲಿ ಎರಡು ಕಡೆ ನೇಮಕ ಮಾಡಿದಾರ. ಅಲ್ಲಿ ಬಂದು ಚೇಂಬರ್ ಕೂತ್ಕೊಂತಾರೆ, ಎರಡು ಬರ್ತಾರೆ. ಟೈಮಿಂಗ್ ಅಲ್ಲಿ ಇರ್ತಾರೆ, ಅಲ್ಲಿ ಮೀಟಿಂಗ್ ನಡೀತಾರೆ, VC ಮಾಡ್ತಾರೆ, ಪ್ರತಿಯೊಂದು ಮೇಡಮ್ ಇದು ಯಾಕಪ್ಪ ಅಂದ್ರೆ ಅವರೇ ಬರ್ದಿಲ್ಲ ಅಂತಂದ್ರೆ ಇಲ್ಲಿ ಇರ್ಬೇಕಲ್ಲ ಸರ್. ಶಿಕ್ಷಕರು ಹೊರಗಡೆ ಹೋದಾಗೆ ಅವ್ರನ್ನ ಕೇಳುವಂತ ನೈತಿಕತೆ ಇವ್ರಿಗಿರಲ್ಲ ಸರ್. ಏನಂದ್ರೆ ಒಂದ್ ನಿಮಿಷ ರವಿ ಅವರೇ, ಕಚೇರಿಯಲ್ಲಿ ಮೂಮೆಂಟ್ ರಿಜಿಸ್ಟರ್ ಇರ್ತದೆ ನಿಮ್ದು, ಅಂದ್ರೆ ವಲನ ಚಲನ ಏನಿದೆ ನಿಮ್ದು ಚಲನವಲನ, ಅದನ್ನ ನೀವು ಕಚೇರಿಯಲ್ಲಿ ಸಹ ಮೇಂಟೈನ್ ಮಾಡಬೇಕು. ನಾನು ಈ ಸಮಯದಲ್ಲಿ ಈ ಕೆಲಸದ ಮೇಲೆ ನಾನು ಹೋಗ್ತಾ ಇದ್ದೀನಿ ಅಂತೇಳಿ ಅಲ್ಲಿ ಮಾಹಿತಿಯನ್ನ ಬರೆದ್ಬಿಟ್ಟು ಹೋಗ್ಬೇಕಾಗತ್ತೆ. ಬರ್ದಿದಾರ? ಫೋನ್ ಬಂದ್ಬಿಡುತ್ತೆ ಸರ್, ಯಾವುದು ಸಿಲ್ಕ್ ನಿನ್ನೆ ಕೂಡ ಯಾವುದೋ ಒಂದು ಫೋಟೋ ಕಾಯ್ದೆ ಪ್ರಕಾರ ಅಲ್ಲಿ ಯಾವುದೋ ಸಿಲ್ಕ್ ಹೋಗಿದ್ರು,
ಯಾವುದು ಅಂದರೆ ಸರ್ ತಕ್ಷಣ ಕುರುಗೋಡಿಗೆ ಹೋಗಿದ್ರು ಫೋನ್ ಬಂದ ತಕ್ಷಣ ಬಟ್ ಈಗ ಏನು ಹೋಗ್ಬೇಕಾದ್ರೂ ಅಲ್ಲಲ್ಲ ಸರ್, ಹೋಗ್ಬೇಕಾದ್ರೂ TP-ನಲ್ಲೇ ಹೋಗಿ ಅವ್ರು ಇನ್ಫಾರ್ಮ್ ಮಾಡಿ ಅಲ್ಲೇ ಹೋಗ್ಬೇಕು. ಅಂದ್ರೆ ಈ ಕಚೇರಿಯಲ್ಲಿ ಯಾವುದೋ ಥರ ಕಡತೆಗಳನ್ನ ಮೇಂಟೈನ್ ಮಾಡೋ ಥರ ಇಲ್ಲ. ಹಾಗಾದ್ರೆ TP-ಅಲ್ಲಿ ಬಂದ್ಬಿಡ್ತಾರೆ, ಬಟ್ ಬಂದಮೇಲೆ ಎಲ್ಲರೂ ಬರ್ತಾರೆ ಸರ್. 3 ಗಂಟೆ 3:30 ಬರ್ತಾರೆ ಸರ್. ಅಲ್ಲಿ ಅಟೆಂಡ್ ಮಾಡ್ಕೊಂಡು ಬಂದು ಇಲ್ಲಿ ಮಾಹಿತಿಯನ್ನು ಮಾಡ್ತಾರೆ ಆಫೀಸ್. ಸರ್ ಇದು ಹಳೆ ಶಾಲಾ ದಾಖಲಾತಿಗಳು ಇಲ್ಲ ಅಂತೇಳಿ ಗೋನಾಳ್ ಗ್ರಾಮದಲ್ಲಿ ಕಳೆದ ಹಲವಾರು ಸಾರಿ ನಾವು ರಿಕ್ವೆಸ್ಟ್ ಮಾಡ್ತಿದ್ವಿ ತಮ್ಮಲ್ಲಿ. ಮತ್ತೆ ಉಪಲೋಕಾಯುಕ್ತರು ಸರ್ ಬಂದಾಗೆ, ವೀರಪ್ಪ ಸರ್ ಬಂದಾಗ ಅವ್ರ ಹತ್ರನೂ ರಿಕ್ವೆಸ್ಟ್ ಮಾಡಿದ್ವಿ. ಇವತ್ತಿನವರೆಗೂ ಶಾಲೆಗೆ ಹಳೆ ಡಾಕ್ಯುಮೆಂಟ್ಸ್ ಬರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನೀವೇನು ಕ್ರಮ ತಗೊಂಡಿದ್ದೀರಿ? ಈಗ ನಾವು ಲೆಟರ್ ಬರ್ತೀವಿ, BOರಿಗೆ ಬರ್ತೀವಿ. ತಕ್ಷಣ ಹೋಗಿ ಆ ಶಾಲೆಗೆ ನೀವು ಅದರಲ್ಲಿ ಸೇರಿಸಿದ್ರಿ, ಮೊನ್ನೆ ಕೊಟ್ಟಿದ್ದಾಗ ಅಪ್ಲಿಕೇಶನ್ ಕೊಟ್ಟಿದ್ರಿ. ತಕ್ಷಣ ಹೋಗಿ ಅದು ಏನಾಗಿದೆ, ರೆಕಾರ್ಡ್ಸ್ ಹೆಂಗೆ ಹೋಗಿದೆ, ಅದ್ರ ಬಗ್ಗೆ ವರದಿ ತಗೊಂಡು ಅದಕ್ಕೆ ಯಾರು ಜವಾಬ್ದಾರಿ ಕಳೆದು ಹೋಗೋದಕ್ಕೆ, ಅದ್ರ ಬಗ್ಗೆ ಸೂಕ್ತ ಕ್ರಮ ತಗೊಂಡಿದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಡಬೇಕು. ನಿಮಗೊಂದು ಕಾಪಿ ಹಾಕ್ಬೇಕು ಅಂತ ಹೇಳಿ ಅಲ್ಲಿಂದ ಲೆಟರ್ ಬರ್ತಿದ್ದೀರಾ ಸರ್? ಲೆಟರ್ ಬರ್ತಿದ್ದೀವಿ. ಎಲ್ಲಿದೆ ಸರ್ ಲೆಟರ್ ದಯವಿಟ್ಟು ತೋರಿಸಿ. ಆಯ್ತು ಸರ್. ಅದು ಭಾಸ್ಕರ್ ಅಂತ ಈಗ ಮುಖ್ಯೋಪಾಧ್ಯಾಯರು ಕೂಡ ತಮಗೆ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಸಾಕಷ್ಟು ಸಾರಿ ರಿಕ್ವೆಸ್ಟ್ ಮಾಡ್ತಿದ್ದಾರೆ, ಹಳೆ ದಾಖಲಾತಿ ಕೊಡ್ರಿ, ನಮಗೆ ದೃಢೀಕರಣ ಕೊಡ್ಲಿಕ್ಕೆ ಏನಿಲ್ಲ ಅಂತ. ಹಳೆ ದಾಖಲಾತಿ ಏನಾದ್ರೂ ಒಂದು ಜೆರಾಕ್ಸ್, ಏನೇ ಒಂದು ಜೆರಾಕ್ಸ್ ಅವ್ರ ತನಿಖೆಗೆ ಅಡ್ಡ ಆಗುತ್ತಂದ್ರೆ ಅದು ಬೇಡ. ಅದ್ರ ಪ್ರತಿ ಆದ್ರೂ ಜೆರಾಕ್ಸ್ ಪ್ರತಿ ಆದ್ರೂ ಅಲ್ಲಿ ಇಡ್ಬೋದಲ್ಲ ನೀವು. ಮತ್ತೆ ಇಷ್ಟು ವರ್ಷ ಬೇಕಾ ಸರ್ ಅದು ಇರೋದಕ್ಕೆ? 2004ರಿಂದನೇ ಸುಮಾರು ಇಷ್ಟು ವರ್ಷಗಳಿಂದ ಇವತ್ತಿನವರೆಗೂ ಅಲ್ಲಿ ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ಎಷ್ಟು ಜನರಿಗೆ ಸಮಸ್ಯೆ ಆಗುತ್ತೆ? ಮತ್ತೆ ಹೆಂಗೆ ಹೇಳಿದ್ರೆ ತಕ್ಷಣ ನಾವು BOರಿಗೆ ಲೆಟರ್ ಇದು ಮೊದಲನೇ ಸಾರಿ ಹೇಳ್ತಾ ಇಲ್ಲ ಕೊಡ್ತೀವಿ. ನಾವು BOರಿಗೆ ನಾವು ಮೊದಲನೇ ಸಾರಿ ಹೇಳ್ತಾ ಇಲ್ಲ. ಇದು ಸಾಕಷ್ಟು ಸರ್ ಆಯ್ತು. ವೀರಪ್ಪ ಸರ್ ಬಂದಾಗ ಅವ್ರ ಕಡೆನೂ ಹೇಳಿದ್ವಿ ಸರ್. ಈಗ ಅವತ್ತು ನಿಮ್ಮ ಮೇಡಮ್ ಅವ್ರು ಹೇಳಿದ್ರು, ನಮ್ಮ ಬಗೆಹರಿಸ್ಬಿಡ್ತೀನಿ, ನಮ್ಮ ಬಗೆಹರಿಸ್ಬೇಡ ಅಂತ ಹೇಳಿ. ಏನು ಮನವಿ ಕೊಟ್ಟರು ಕೂಡ ಅವ್ರು ಏನ್ ಹೇಳ್ತಿದ್ದಾರೆ, BO ಲೆಟರ್ ಬರ್ತೀವಿ, BO ಕ್ರಮ ತಗೋಬೇಕಂತ ಹೇಳ್ತಾ ಇದ್ದಾರೆ. ಇದು ಕಾನೂನು ಹತ್ರ ಹೇಳ್ಬೇಡ್ರಿ, ರವೇಣ ಆಕ್ಷನ್ ಹೇಳ್ರಿ. ರವೇಣ, ನಾವು ಮಾತಾಡ್ಬೇಕಾಗಿರೋದು ಇವ್ರ ಹತ್ರ ಅಲ್ಲ, BO ಕಚೇರಿ ಹತ್ರ. ಸರ್ ಅವ್ರಿಗೆ ಏನ್ ನೀವು ಕೊಟ್ಟಿದ್ದೀರಿ, ನಾವು ಕೊಟ್ಟಿರೋ ಸಮಸ್ಯೆಗಳನ್ನ ಏನ್ ಲೆಟರ್ ಮುಖಾಂತರ ಕೊಟ್ಟಿದ್ದೀರಿ, ದಯವಿಟ್ಟು ಅದು ನಮಗೆ ಕೈಗಾದ್ರೂ ಕೊಡಿ, ಇಲ್ಲ ಫೋನ್ಗಾದ್ರೂ ವಾಟ್ಸ್ಆಪ್ ಮಾಡಿ. ನಮ್ಮ ಇವ್ರದ್ದು ಅನಿಫೋರ್ ನಂಬರ್ ಇದ್ರೆ, ಅನಿಫ್ ನಂಬರ್ ಇದೆ ಸರ್ದು, ನೀವು ಮಾತಾಡಿ ದಾಖಲೆಗಳು ಹಾಕ್ಸ್ಕೊ ಸರ್. ನಾವು ಇಲ್ಲಿಗೆ ಬಿಡಲ್ಲ, ಯಾಕಂದ್ರೆ ಲಾಸ್ಟ್ ಟೈಮ್ ಬಂದಾಗೂ ಇಲ್ಲಿ DDPI ಮೇಡಮ್ ಇಲ್ಲ, ಫೋನ್ ಕೂಡ ತೆಗಿಯಲ್ಲ ಅವರು. ನಾವು ಸುಮ್ಮನೆ ಬಿಡೋರಲ್ಲ, ನಾವು ಮನವಿ ಪತ್ರ ಕೊಟ್ಟು ಹೋಗೋರು ಅಲ್ಲ. BO ಕಚೇರಿ ಮುಂದೆನೆ ನಾವು ಧರಣಿ ಕೂರೋದಂತೂ ನಿಜ. ಏನ್ರಿ ಹೌದಲ್ಲ? ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಆಯ್ತು, ನಾವು ನಿಮ್ಮನ್ನ ಗುರಿಯಾಗಿ ಮಾತಾಡ್ತಾ ಇಲ್ಲ, ಸಂಬಂಧಪಟ್ಟವ್ರ ಬಗ್ಗೆನೇ ಮಾತಾಡ್ತಾ ಇದೀವಿ. ಅದು ಅವ್ರು ಬಂದಕ್ಕೆ ಈ ವಿಡಿಯೋ ಮುಖಾಂತರ ಹೋಗಿಲ್ಲ ಅಂತೇಳಿ ನಾವು ಇಲ್ಲಿ ಮಾತಾಡ್ತಾ ಇದೀವಿ ಅಷ್ಟೇ. ದಯವಿಟ್ಟು ನೀವು ಏನ್ ಕ್ರಮ ತಗೊಂಡಿದ್ರಿ, ಏನ್ ಲೆಟರ್ ಬರ್ದಿದ್ರಿ ನಮ್ಮ ಅನಿಫೋರ್ಗೆ ಹಾಕಿ ನಾವು ಅದನ್ನ ಮುಂದುವರ್ಸೋಣ. ಈಗಲೂ ಮತ್ತೆ BOರಿಗೆ ದಯವಿಟ್ಟು ಇದು ನಮ್ಮ ಕಚೇರಿ ಸರ್. ಸರ್ ಇದು ನಮ್ಮ ಕಚೇರಿ. ದಯವಿಟ್ಟು ಯಾರು ಸಿಬ್ಬಂದಿಗಳು ಇಲ್ಲದೆ ಹೋದ ಸಮಯದಲ್ಲಿ ಲೈಟ್ ನ ಫ್ಯಾನ್ ನ ಉರಿಸ್ಬೇಕು, ಕೈ ಮುಗಿತೀವಿ. ಇವತ್ತಿಗೆ ನಾವು ನಲಗ್ತಾ ಇದೀವಿ. ಆಯ್ತು, ಮಾಹಿತಿ ಒಂದು ಸರ್. ಈಗ ಪೋಷಕರು ಏನಾದರೂ ಶಿಕ್ಷಣ ಸಂಬಂಧಪಟ್ಟಂಗೆ ಆ ಶಾಲೆ ವಿಚಾರವಾಗಿ ಸಂಪರ್ಕ ಮಾಡೋಕ್ಕೆ ಯಾವುದಾದ್ರೂ ಸಹಾಯವಾಣಿ ಸಂಖ್ಯೆ ಇದೆಯಾ ನಿಮ್ಮದು? ಹೆಲ್ಪ್ಲೈನ್ BO ಕಚೇರಿದಾಗಲಿ DDPIದಾಗಲಿ ಫೋನ್ ನಂಬರ್ ಯಾರು ಸರ್? ಗೌರ್ಮೆಂಟ್ ಫೋನ್ ಇರ್ತದೆ DDPI ಅವರು. ಎಲ್ಲರ ಕಡೆ ಒಂದು ನಿಮಿಷ DDP ಅವರಿಗೆ ಸಂಪರ್ಕ ಮಾಡಬೇಕಾ ಅಥವಾ ಬೇರೆ ಯಾವುದಾದ್ರೂ ಹೆಲ್ಪ್ಲೈನ್ ಇದೆಯಾ? ಹೆಲ್ಪ್ಲೈನ್ ಯಾವುದಿಲ್ಲ. ಈಗ DDP ಅವ್ರಿಗೆ ಮಾಡಿದ್ರೆ ಅವ್ರ ಫೋನ್ನು ರಿಸೀವ್ ಮಾಡಲ್ಲ. ಈಗ ಶಿಕ್ಷಣ ಇಲಾಖೆಯಲ್ಲಿ ಯಾವುದಾದ್ರೂ ಈಗ ಪೋಷಕರು ಏನೋ ಒಂದು ಸಮಸ್ಯೆ ಆಯಿತು ಶಾಲೆಯಲ್ಲಿ ಅಂದಾಗ ಏನು DDP ಅವ್ರಿಗೆ ನೇರವಾಗಿ ಆಯಾ ಗ್ರಾಮದಿಂದ ಆಯಾ ಊರುಗಳಿಂದ ಬಂದು ನೇರವಾಗಿ ಅಧಿಕಾರಿಗಳನ್ನ ಭೇಟಿಯಾಗಿ ದೂರುಗಳು ಕೊಡಬೇಕು. ಈ ರೀತಿ ಇದೆ. ಹಂಗಾದ್ರೆ ತಾವೇನು ಹೇಳ್ತಿದ್ದೀರಿ ಅಂದರೆ, ಈಗ ಅಲ್ಲಿ ಹಳ್ಳಿಯಿಂದ ಬರೋಕ್ಕೆ ತೊಂದರೆ ಆಗುತ್ತೆ, ಬಸ್ ಅನುಕೂಲ ಅಥವಾ ಏನು ಒಂದು ಸಹಾಯವಾಣಿ ಇದ್ರೆ ಎಲ್ಲ ಸಹಾಯವಾಣಿ, ಮಕ್ಕಳ ಸಹಾಯವಾಣಿ ಈಗ ಆ ಟೈಪ್ ಇದ್ರೆ ಅಲ್ಲಿಂದಲೇ ಫೋನ್ ಮಾಡಿ ನಾವು ಮಾಹಿತಿಯನ್ನು ತಗೋಬಹುದು ಅಥವಾ ಕೊಡಬಹುದು ಅಂತೇಳಿ ತಾವೇನು ಹೇಳ್ತಾ ಇದ್ದೀರ ಸರ್. ನಾನು ಇವತ್ತೇ ಬಂದ್ಬಿಟ್ಲೆ ಮೇಡಮ್ ಅವರಿಗೆ ಈ ಸಹಾಯವಾಣಿ ಬಗ್ಗೆ, ಈಗ ಈ ಹೆಲ್ಪ್ಲೈನ್ ಬಗ್ಗೆ ಈಗ ಹೇಳಿದ್ರು, ಒಂದು ಓರಲ್ ಆಗಿ ಹೇಳಿದ್ರು ಕೂಡ ಅದಕ್ಕೆ ಚೆನ್ನಾಗಿ ತಗೊಳ್ಬೇಕು. ಯಾಕಂದ್ರೆ ಸರ್ ಇದು ಸಹಾಯವಾಣಿ ಯಾವ ವಿಚಾರ ಕೇಳ್ತಾ ಇದೀವಿ ಅಂದ್ರೆ, ಈಗ ಮಕ್ಕಳಿಗೆ ಅಂತೇಳಿ ಒಂದು ಸಹಾಯವಾಣಿ ಇದೆ. ಆ ಮಕ್ಕಳಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಇದೆ, ಎಲ್ಲದನ್ನು ಹೇಳಿರ್ತಾರೆ. ಮಕ್ಕಳಿಗೆ ಏನಾದರೂ ತೊಂದರೆ ಆದ ಸಂದರ್ಭದಲ್ಲಿ ಮಕ್ಕಳ ಸಹಾಯವಾಣಿಗೆ ಸಂಪರ್ಕ ಮಾಡ್ತಾರೆ. ಬಟ್ ಅದೇ ಮಕ್ಕಳಿಗೆ ಏನಾದರೂ ಅಲ್ಲಿ ಆ ಶಿಕ್ಷಕರು ಏನಾದರೂ ತೊಂದರೆ ಕೊಡ್ತಾ ಇದ್ದಾರೆ. ಈಗ ಮೊನ್ನೆ ತಾನೇ ಯಾವುದು ನಮ್ಮದು ಕಂಪ್ನಿಯಲ್ಲಿ ಶಿಕ್ಷಕನಿಂದ ಒಂದು ಯಾವುದು ಹೆಣ್ಣು ಮಗುವಿನ ಮೇಲೆ ದೈಹಿಕವಾಗಿ ಮಾನಸಿಕವಾಗಿ ಅವನು ಅತ್ಯಾಚಾರ ಮಾಡಿದಾನೆ ಅನ್ನೋದು ಒಂದು. ಈ ಥರ ಬಂದಾಗ ಶಿಕ್ಷಣ ಇಲಾಖೆಗೆ ತಕ್ಷಣ ಬರಬೇಕಾದ್ರೆ ಈಗ ಸಪೋಸ್ BO ಆಫೀಸು ತಾಲೂಕಿನಲ್ಲಿ ಇರುತ್ತೆ, ಜಿಲ್ಲೆನಲ್ಲಿ DDP ಅವರು ಇರುತ್ತೆ.
ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಆಯಾ ಪೋಷಕರಿಗೆ ಎಷ್ಟು ತೊಂದರೆಗಳಾಗ್ತವೆ, ನೇರವಾಗಿ ಅವ್ರು ಸಂಪರ್ಕ ಮಾಡಿ ಈ ಥರ ನನ್ನ ಮಗನ ಮೇಲೆ ಈ ಥರ ಒಂದು ಆಗಿದೆ ಅನ್ನೋದಕ್ಕೆ ಹೇಳೋದಕ್ಕೆ ಒಂದು ಸಹಾಯವಾಣಿ ಅಂತದ್ದು ಬೇಕಲ್ಲ. ಹೌದಲ್ಲ ಸರ್? ಇದು ನಮ್ಮ ರಿಕ್ವೆಸ್ಟ್. ದಯವಿಟ್ಟು ಅವ್ರ ಗಮನ ಕೇಳಿ ಬಂದಾಗ ಅವರು ಫೋನ್ ಪಿಕ್ ಮಾಡಲ್ಲ ಮೇಡಮ್ ಅವರು. ಈಗ ಅವ್ರು ನೇರವಾಗಿ ಇದ್ದಿದ್ರೆ ನಾವು ಮಾತಾಡ್ತಿದ್ವಿ. ಯಾಕಂದ್ರೆ ನಮ್ಮ ತೆರಿಗೆ ದುಡ್ಡಿನಲ್ಲಿ ಅವರಿಗೆ ಫೋನ್ ಬಿನ್ ಆಗಲಿ ಫೋನ್ ಆಗಲಿ ಕೊಟ್ಟಿರೋದು, ಅವರಿಗೆ ನಮ್ಮ ತೆರಿಗೆ ದುಡ್ಡಿನಲ್ಲೇ ಸಂಬಳ ಬರ್ತಿರೋದು. ಹಂಗಾಗಿ ನಮ್ಮ ವಿಚಾರಗಳನ್ನ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿದಾಗ ಅವ್ರಿಗೆ ನೌಕರಿಯಲ್ಲಿ ಇಲ್ಲಿ ಇದ್ದು ಏನ್ ಪ್ರಯೋಜನ? ಹಂಗಾದ್ರೆ ಈಗ ಸರ್ಕಾರಿ ಅಧಿಕಾರಿಯಾಗಿ ಅವರು ಸರ್ಕಾರಿ ಅಧಿಕಾರಿಯಾಗಿ ಸಾರ್ವಜನಿಕ ಸೇವೆ ಕೊಡಬೇಕು, ಅವ್ರ ಕೆಲಸ ಅದನ್ನೇ ಕೊಡ್ತಾ ಇಲ್ಲ ಅವರು. ಜಸ್ಟ್ ಫೋನ್ ಎತ್ತಿ ಮಾತಾಡಿ ಈ ತರ ಏನಾದ್ರು ಒಂದು ಪ್ರಶ್ನೆ ಕೇಳಿದಾಗ ಅದು ಉತ್ತರ ಕೊಡೋಂತ ಒಂದು ಕನಿಷ್ಠ ಮನುಷ್ಯತ್ವ ಮಾನವೀಯತೆ ಇಲ್ಲ ಅವರಿಗೆ. ಹಿಂಗಿದ್ದಾಗ ಹಿಂಗೆ ಇನ್ನು ನಿಮ್ಮ ನಂಬ್ಕೊಂಡು ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು? ಇದು ಸಾರ್ವಜನಿಕರ ಪ್ರಶ್ನೆ. ದಯವಿಟ್ಟು ಮೊನ್ನೆ ಅವರೇ ಬಂದಿದ್ದಾರೆ, ನಾವು ಹೇಳ್ತಿದ್ವಿ ಟೀಚರ್ಸ್ ಲೇಟಾಗಿ ಬರ್ತಿದ್ದಾರೆ ಮೇಡಮ್ ಅಂತ ಹೇಳ್ತಿದ್ವಿ. ಟೀಚರ್ಸ್ ಲೇಟಾಗಿ ಬರ್ತಾರೆ ಅಂದ್ರೆ ಹೌದಪ್ಪ ಲೇಟಾಗಿ ಬರ್ತಾರೆ, ನಾವು ಬೇಗ ಬನ್ನಿ ಅಂತ ಹೇಳಿದ್ರೆ ಕಾಲ್ದಾರ ಬಿದ್ರೆ ಏನನ್ನ ಮಾಡ್ಕೊಂಡ್ರೆ ಕಷ್ಟ. ನಾವು ಬೇಗ ಬನ್ನಿ ಅಂತ ಹೇಳಿದ್ರೆ ಕಾಲ್ದಾರ ಬಿಡ್ತಾರೆ ಅಂದ್ರೆ ಕಾಲ್ ಜಾರಿ ಬೀಳುವಷ್ಟು ಮಟ್ಟಕ್ಕೆ ಶಿಕ್ಷಕರು ಬೆಳೆದಿದ್ದಾರ ಹಂಗಾದ್ರೆ. ಆಮೇಲೆ ಅವ್ರು ಹೇಳ್ತಾರಣ್ಣ, ನಾವೇನಾದ್ರೂ ನಮಗೆ ಸಮಸ್ಯೆ ಆಗ್ತಾ ಇದೆ, ಮಕ್ಕಳಿಗೆ ಪರೀಕ್ಷೆ ಸಮಯ, ಟೀಚರ್ಗಳು ಸಮಯಕ್ಕೆ ಸರಿಯಾಗಿ ಬಂದಿಲ್ಲ, ತೊಂದರೆ ಆಗುತ್ತಂದ್ರೆ ನೀವೇ ಒಂದ್ 3 ಬಸ್ ವ್ಯವಸ್ಥೆ ಮಾಡಿಸಿ ಅಂತ ನಮಗೆ ಹೇಳ್ತಾರೆ. ನಾವು ಸರ್ಕಾರದ ಸಂಬಳನೂ ಬೇಕು, ಈಚೆ ಕಡೆ ಒಂದ್ ಕಡೆ ಗಿಂಬಳನೂ ಬರ್ತದೆ, ಅದಲ್ಲದೆ ಮತ್ತೆ ಸರ್ಕಾರಿ ಸೇವೆಯಲ್ಲಿ ಮತ್ತೆ ನಾವೇ ಬಸ್ ಸಾರ್ವಜನಿಕ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು. ಇದೇನ್ ನೀವು ಕೇಳೋ ಒಂದು ಮಾತಾ? ನೀವೊಂದು ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಈ ಮಾತುಗಳನ್ನ ಹೇಳೋದು ಅದು ಸರಿಯಲ್ಲ. ಬಹಳಷ್ಟು ಶಾಲೆಗಳಲ್ಲಿ ಸರ್ ಶಿಕ್ಷಕರು ಲೇಟ್ ಆಗೇ ಹೋಗ್ತಾರೆ, ಆರಾಮ್ಸೆ ಅವ್ರಿಗೇನ್ ಭಯ ಇಲ್ಲ, ಅವ್ರು ಕ್ಲಿಯರ್ ಆಗಿ ಸರ್ KRS ಪಕ್ಷ ವಿತೌಟ್ ಎವಿಡೆನ್ಸ್ ವಿತೌಟ್ ಸಾಕ್ಷಿ ಯಾವುದನ್ನು ಹೇಳಲ್ಲ ಸರ್. ನಮ್ಮ ಹತ್ರ ಬಹಳಷ್ಟು ದಾಖಲಾತಿಗಳಿವೆ, ಶಾಲೆಗಳಿಗೆ ಅಭಿಯಾನ ಸಹ ಮಾಡಿದೀವಿ, ತಮ್ಮ ಗಮನಕ್ಕೂ ಪತ್ರಗಳನ್ನು ಬರೆದಿದ್ದೀವಿ, ಇಲ್ಲಿಂದ ಯಾವುದೂ ಸಹ ಉತ್ತರ ಇಲ್ಲಿವರೆಗೆ ಬಂದಿಲ್ಲ. ಏನ್ ಕ್ರಮ ಕೈಗೊಳ್ತೀವಿ ಅಟ್ಲೀಸ್ಟ್ ನಾವು ಇಂಥದನ್ನ ಹೇಳಿದೀವಿ, ಮೌಖಿಕವಾಗ್ಲಿ ಆದ್ರೂ ಹೇಳ್ಬೇಕಲ್ಲ. ಬರೋದ್ ಮೂಲಕ ಕೊಳ್ಳಿದ್ರು ಮೌಖಿಕವಾದ್ರೂ ಫೋನ್ ರೆಸ್ಪಾನ್ಸ್ ಮಾಡಿ ಹೇಳ್ಬೇಕಲ್ಲ, ಈ ತರ ನೀವು ಕಳ್ಸಿದ್ರಿ, ಅದಕ್ಕೆ ನಾವು ಈ ತರ ಒಂದು ಕ್ರಮ ತಗೊಂಡಿದೀವಿ ಅಂತ ಹೇಳಿ ಶಿಸ್ತನ್ನ. ಅವ್ರಿಗೆ ಭಯನೇ ಇಲ್ಲ, ಯಾಕಂದ್ರೆ ಬಹಳಷ್ಟು ಶಾಲೆಗಳಲ್ಲಿ ಲೈಂಗಿಕ ಕಿರುಕುಳ ಅನ್ನೋದು ಹೆಚ್ಚಾಗ್ಬಿಟ್ಟಿದೆ ಈಗ. ತಮ್ಮ ಗಮನಕ್ಕೆ ಇದೆ ಇಲ್ವೋ ನನಗಂತೂ ಗೊತ್ತಿಲ್ಲ. ನಾನ್ ಕಂಡ ಮಟ್ಟಿಗೆ ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು 150-200 ಕೇಸಸ್ ಇದಾವೆ. ಕೆಲವು ಬೈಲಿ ಬೀಳ್ತಾವ, ಕೆಲವು ಮುಚ್ಚೋಗ್ತಾ ಇದಾವೆ. ಬಡವ್ರ ಮಕ್ಕಳು ಹೇಳ್ಕೊಳಕ್ಕಾಗಲ್ಲ, ಯಾಕಂದ್ರೆ ಆಲ್ಮೋಸ್ಟ್ ಬಡವ್ರ ಮಕ್ಕಳೇ ಸರ್ಕಾರಿ ಶಾಲೆಗೆ ಕಳ್ಸೋದು, ಶ್ರೀಮಂತರ ಮಕ್ಕಳು ಕಾನ್ವೆಂಟ್ ಶಾಲೆಗೆ ಕಳಿಸ್ತಾರೆ. ಈಗ ನಿಮಗೆ ಸಂಬಳ ಬರುತ್ತೆ ಸರ್ಕಾರದಿಂದ, ನಿಮ್ಮ ಮಕ್ಕಳು ಕಾನ್ವೆಂಟ್ ಸ್ಕೂಲಲ್ಲಿ ಓದ್ತಾರೆ, ನಾವು ಬಡವ್ರ ಮಕ್ಕಳು ಎಲ್ಲಿ ಓದ್ಸೋದು ಸರ್? ಕನ್ನಡ ಶಾಲೆಗಳು ಮುಚ್ಚಲಿಕ್ಕೆ ಕಾರಣ ಇದೆ. ಅದೇ ಇಂಥ ಒಂದು ಬೇಜವಾಬ್ದಾರಿತನದ ಅಧಿಕಾರಿಗಳಿಂದ ಏನ್ ಮಾಡ್ತೀವಿ ನಾವು? ನಮ್ಮ ಮಕ್ಕಳನ್ನ ಶಿಕ್ಷಣದಿಂದ ವಂಚನೆ ಮಾಡ್ಬೇಕಾಗತ್ತೆ. ಅವ್ರಿಗೆ ಶಿಕ್ಷಣನೇ ಅಗತ್ಯ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಮನಸ್ತಾಪ ಮಾಡ್ಕೊಂಡು ನಮ್ಮ ಮಕ್ಕಳಿಗೆ ಓದಿಸೋದೇ ಬೇಡ ಅನ್ನೋ ನಿರ್ಧಾರ ತಗೋಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ನಡೀತಾ ಇದೆ. ಗ್ರಾಮಗಳಲ್ಲಿ ಸರ್ ಏನಾದ್ರು ಮಾಹಿತಿ ಇದ್ರೆ ದಯವಿಟ್ಟು ತಿಳಿಸ್ಕೊಡಿ. ಅತಿಥಿ ಶಿಕ್ಷಕರಿಗೆ ಮಂತ್ಲಿ ಸ್ಯಾಲರಿನ ಅಥವಾ ಅವ್ರಿಗೆ ಏನಾದ್ರು 3-4 ತಿಂಗಳು ಆದ್ಮೇಲೆ ಏನಾದ್ರು ಸ್ಟೇಟಿಂದ ಬರ್ಬೇಕಾಗ್ತದೆ ಸರ್, ಅದು ಕ್ವಾರ್ಟರ್ಲಿ ಹಾಕ್ತಾರೆ 3 ತಿಂಗಳು ಮುಂಚೆ. ಬಂದಾಗ ಏನು ಮಾಡ್ತಾರೆ ಅವರು BO ಆಫೀಸಿಂದ ಬಿಲ್ ಮಾಡ್ತಾರೆ ಸರ್. BO ಆಫೀಸಿಂದ ಬಿಲ್ ಮಾಡ್ತಾರೆ. ಬಟ್ ಸ್ಟೇಟ್ನಿಂದ ಕ್ವಾರ್ಟರ್ ಲೆಕ್ಕದಲ್ಲಿ ಅಂದರೆ 3 ತಿಂಗಳಿಗೋ 6 ತಿಂಗಳಿಗೋ ಪೇಮೆಂಟ್ ಆಗುತ್ತೆ. ಅದು BO ಅವರು ಅಕೌಂಟಿಗೆ ಬರಬೇಕು, BO ಇಂದ ಅವರು ಆ ಕಡೆ ಬಿಲ್ ಮಾಡಬೇಕು. ಓಕೆನಾ? ಕೆಲವೊಂದು ಕಡೆಗೆ 6 ತಿಂಗಳಾದ್ರೂ ಸ್ಯಾಲ್ರಿ ಕೊಡ್ತಾ ಇಲ್ಲ. ನಾನು ಅತಿಥಿ ಶಿಕ್ಷಕರ ಗೋಳು ಅವ್ರಿಗೆ ಕೊಡ್ತಿರೋದೇ ಬೇಸಿಕ್ ಕಮ್ಮಿ ಸ್ಯಾಲ್ರಿ, ಅದರಲ್ಲಿ ಅವ್ರಿಗೆ 6 ತಿಂಗಳ ಸ್ಯಾಲ್ರಿ ಅಲ್ದಂಗೆ ಅವರು ಹೆಂಗೆ ಅವ್ರ ಮನೆ ಜೀವನಗಳು ನಡೆಯೋದು? ಇದೂ ಒಂದು ಸಮಸ್ಯೆ. ಈಗ ಮೊದಲನೇದಾಗಿ ಶಿಕ್ಷಕರ ನೇಮಕಾತಿನೂ ರಾಜ್ಯದಲ್ಲಿ ಆಗ್ತಾ ಇಲ್ಲ. ಒಂದ್ ಕಡೆಗೆ ಅತಿಥಿ ಶಿಕ್ಷಕರನ್ನ ಏನೋ ಕಮ್ಮಿ ದುಡ್ಡಿನಲ್ಲಿ ಅವರಿಗೆ ತಿಂಗಳಿಗೆ ಇಷ್ಟ ಅಂತೇಳಿ ತಗೊಂಡಿದ್ದು, ಅವರಿಗೂ ಸರಿಯಾದ ರೀತಿಯಲ್ಲಿ ತಿಂಗಳಿಗೆ ಒಂದು ಏನೋ ಸಂಬಳನ ಕೊಡ್ತಾ ಇಲ್ಲ ಅಂದ್ರೆ ಅವ್ರ ಮನೆ ಜೀವನಗಳು ಯಾವ ರೀತಿ ನಡೆಸಬೇಕು? ಯಾಕಂದ್ರೆ ಜಿಲ್ಲೆಯಿಂದ ಹೋಗ್ಬೇಕು ಸರ್ಕಾರಕ್ಕೆ, ಸರ್ ನಮ್ಮ ಜಿಲ್ಲೆಯಲ್ಲಿ ಇಷ್ಟು ಅತಿಥಿ ಶಿಕ್ಷಕರಿದ್ದಾರೆ, ಅವರಿಗೆ ಈ ತರ ಸಂಬಳ ಡಿಲೇ ಕೊಡೋದ್ರಿಂದ ಅವ್ರ ಮನೆ ಜೀವನಗಳು ನಡೆಸಕ್ ಆಗ್ತಾ ಇಲ್ಲ, ತಾವು ಆದಷ್ಟು ಬೇಗ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಮಾಡಿ ಅಂತೇಳಿ ತಾವು ವರದಿ ಮಾಡಿದ್ರೆ ತಾನೆ. ಈಗ ನನಗೆ ಹೊಟ್ಟೆ ಹಸಿವಾಗಿದೆ, ನಾನು ತಟ್ಟೆ ತಗೊಂಡು ನಿಂತ್ಕೊಂಡ್ರೆ ನನಗೆ ಊಟ ಹಾಕೋದು, ನನಗೆ ಹೊಟ್ಟೆ ಹಸಿವಾಗಿದೆ ಅಂತ ನಾನೇ ಮನಸ್ಸಲ್ಲಿ ಅನ್ಕೊಂತಿದ್ರೆ ಯಾರು ನನಗೆ ಊಟ ಹಾಕಲ್ಲ. ಆ ತರದವ್ರು ಯಾರಾದ್ರೂ ಟೀಚರ್ಸ್ ಬಂದಿದ್ದಾರೆ ನಮ್ಮ ಹತ್ರ, ಇದೆ ಆಲ್ರೆಡಿ ಕಂಪ್ಲೇಂಟ್ಸ್ ಇದಾವೆ, ಅದನ್ನ ಕೇಳ್ತಾ ಇದಾರೆ ಅವ್ರು ದಾಖಲೆ ಕೊಡಿ ಅಂತ.
ದಾಖಲೆ ಇದು ದಾಖಲೆ ಇಟ್ಕೊಂಡೆ ಮಾತಾಡ್ತಿರೋದು ನಾವು. ಇಷ್ಟು ಟೀಚರ್ಸ್ ಅವ್ರಿಗೆ ವೆಹಿಕಲ್ ಕಳಿಸ್ಬಿಡ್ತಾರೆ ಸರ್ ನಾವು. ಹ್ಞೂ ನಾವೇನು ಮಾಡ್ತೀವಿ ಇಲ್ಲಿಂದ ಅಲಾಟ್ಮೆಂಟ್ ಮಾಡಿಕೊಂಡು ಕ್ರಿಯಾ ಯೋಜನೆ ಮಾಡಿ ಪ್ರೊಜೆಕ್ಟ್ ಮಾಡಿ ತಕ್ಷಣವೇ ಕಮಿಷನರ್ ಆಫೀಸಿಗೆ ಕಳಿಸ್ಬಿಡ್ತಾರೆ ಸರ್. ಇಷ್ಟು ಜನ ಇಷ್ಟು ಅಮೌಂಟ್ ಅಂತೇಳಿ ಆಗುತ್ತೆ. ಅದು ಅಲ್ಲಿ ಬರೋದಲ್ಲಿ ಒಂದು ಸ್ವಲ್ಪ ಎಫ್ ಡಿ ಎಲ್ಲಿಂದ ಪಾಸ್ ಆಗಿ ಕೊಡ್ಬೇಕು ಸರ್. ಅಲ್ಲಿ ಸ್ವಲ್ಪ ಅಲರ್ಟ್ ಲೇಟ್ ಆಗುತ್ತೆ. ಬಟ್ ಆದರೂ ಅದಕ್ಕೆ ಇದರಿಲ್ಲ. ಇವಾಗ ಎಲ್ಲಿ ಪ್ರಾಬ್ಲಮ್ ಆಗಿದೆ ಅಂತಂದರೆ ತಕ್ಷಣವೇ ಬಿ ಅವ್ರಿಗೆ ಫೋನ್ ಮಾಡಿ ಏನಾಗಿದೆ, ಯಾಕೆ ಲೇಟ್ ಆಗಿದೆ, ಅಲಾಟ್ಮೆಂಟ್ ಇಲ್ವಾ ಅಥವಾ ಬಂದಿದ್ದನ್ನು ತಾವೇನು ರಿಲೀಸ್ ಮಾಡಿಲ್ಲ ವಿಚಾರ ಮಾಡ್ತೀವಿ. ಯಾವ ಕಾಲಕ್ಕೂ ಲೇಟ್ ಆಗಿದೆ ಅದೇನೇ ಸರ್. ಈಗ ಸಂಪರ್ಕ ಮಾಡಕ್ಕೆ ನಿಮಗೆ ಮಾಡ್ಬೇಕಾ, ಮೇಡಮ್ ಅವ್ರಿಗೆ ಮಾಡ್ಬೇಕಾ? ಈಗ ಅವ್ರಿಗೆ ಮಾಡಿದ್ರೆ ಅವ್ರು ಫೋನ್ ಪಿಕ್ ಮಾಡಲ್ಲ. ಈಗೇನು ಕಚೇರಿಗೆ ಬರ್ಬೇಕಾಯ್ತು ಪದೇ ಪದೇ. ಅವ್ರು ಫೋನ್ ಎತ್ತಿದ್ರೆ ನಾವು ಇಲ್ಲಿ ಬರೋ ಅವಶ್ಯಕತೆ ಇದ್ದಿಲ್ಲ. ಫೋನ್ ಮಾಡಿದವ್ರು ಯಾರು ಎತ್ತಲಿಲ್ಲ ಹೇಳ್ರಿ ನಿಮ್ದೆ. ಫೋನ್ ನಾವೇ ಮಾಡ್ತೀವಿ DDPI ಮೇಡಮ್ ಅವ್ರಿಗೆ. ಈಗ ನಾನಾದ್ರೂ ದೂರ ಎತ್ತೀನಿ ಬಿಡಿ. ಈಗ ಸ್ಥಳೀಯರವರು ಅವ್ರು ಮಾಡಿದ್ರೆ ಪಿಕ್ ಮಾಡಲ್ಲ ಫೋನ್ ಅಂದಾಗ ಈಗ ಯಾರಿಗೆ ಸಂಪರ್ಕ ಮಾಡ್ಬೇಕು ನಾವು? ಕಚೇರಿಗೆ ಬರ್ಬೇಕು ಅನಿವಾರ್ಯ ಸರ್. ಅದರಲ್ಲೂ ಕ್ಲಿಯರ್ ಆಗಿ ಅವರೇ ಕ್ಲೀನ್ ಚಿಟ್ ಕೊಡ್ತಾರೆ. ಟೀಚರ್ಸ್ ಲೇಟ್ ಆಗಿ ಬರ್ಲಿಕ್ಕೆ ಅವರೇ ಕ್ಲೀನ್ ಚಿಟ್ ಕೊಡ್ತಾರೆ. ಆದ್ರೆ ಇವರು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಏನೋ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅವರು ಕ್ಲೀನ್ ಚಿಟ್ ಕೊಟ್ಬಿಡ್ತಾರೆ ಟೀಚರ್ಸ್ ಎದುರುಗಡೆ. ಬೇಗ ಬನ್ನಿ ಅಂತ ಹೇಳಿದ್ರೆ ಅದಕ್ಕೆ ದಯವಿಟ್ಟು ಒಂದು ತಮ್ಮ ಮೇಲಾಧಿಕಾರಿಗಳಿಗೆ ಹೇಳಿ, ದಯವಿಟ್ಟು ಇಲ್ಲ ಅಂತ ಹೇಳಿದ್ರೆ ನಾವೇ ನಿಮ್ಮ ಕಚೇರಿಗೆ ಬಂದು ಧರಣಿ ಕುಂದಿರ್ತೀವಿ. ಜನರಿಗೆ ಸ್ಪಂದಿಸ್ತಾ ಇಲ್ಲ. ಇಲ್ಲಿ ನೇರವಾಗಿ ಕಾಣುತ್ತೆ. ಇದು ಫಸ್ಟ್ ಟೈಮ್ ಆ್ಯಂಡ್ ಲಾಸ್ಟ್ ಟೈಮ್. ನೆಕ್ಸ್ಟ್ ಟೈಮ್ ಏನಾದರೂ ಈ ಥರ ಇಶ್ಯೂ, ನಾನು ಫೋನ್ ಎತ್ತಲ್ಲ, ನನಗೆ ಯಾವ್ದು ಸಂಬಂಧ ಇಲ್ಲ ವಿಚಾರಗಳು ಅಂತೇಳಿ ಬೇಜವಾಬ್ದಾರಿ ಉಡಾಫಿ ಉತ್ತರಗಳು ಕೊಡೋದನ್ನ ದಯವಿಟ್ಟು ಬಿಟ್ಬಿಡಿ. ಇನ್ನು ಮುಂದೆ ಯಾರೇ ಬಂದು ಸಾರ್ವಜನಿಕರು ನಿಮ್ಮ ಪ್ರಶ್ನೆ ಕೇಳಿದಾಗ ಅದಕ್ಕೆ ಸ್ಪಷ್ಟ ರೀತಿಯಲ್ಲಿ ಉತ್ತರ ಕೊಡೋಂಥದ್ದು ಮಾಡಿ. ದಯವಿಟ್ಟು ಒಂದು ಹೆಲ್ಪ್ ಲೈನಿಗೆ ನಮ್ಮ ಒಂದು ರಿಕ್ವೆಸ್ಟು ಅವ್ರ ಗಮನಕ್ಕೆ ತನ್ನಿ. ಅವ್ರು ಏನಾದರೂ ಸಾಧ್ಯವಾದರೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು, ರಾಜ್ಯದ ಗಮನಕ್ಕೆ ತಂದು ಏನಾದರೂ ಮಾಡಿದರೆ ಅನುಕೂಲ ಆಗುತ್ತೆ ಜನರಿಗೆ. ಓಕೆ ಸರ್, ಬನ್ನಿ. ಥ್ಯಾಂಕ್ ಯು. ಅದು ಹನೀಫ್ ಅವ್ರಿಗೆ ಕಳಿಸ್ಕೊಡಿ ಸರ್. ನೀವು ಏನು ಬಿ ಒ ಲೆಟರ್ ಬರ್ದಿದ್ರಿ ಹನೀಫ್? ಥ್ಯಾಂಕ್ ಯು ಅಣ್ಣ. ಹೇಳಿದ್ಮೇಲೆ ಸರ್ ಅದೆಲ್ಲ ಮೊದಲು ತಗೊಂಡ್ಬಂದು ಅಲ್ಲ ತಗೊಂಬನ್ನಿ. ಈಗ ನಾವು ಒಬ್ಬರೇ ಎಲ್ಲ ಕುಡಿಯೋದು, ನೀವು ನೀವು ಕುಡಿತೀರಿ. ಎಂಡ್ ಮಾಡೋದಾ? ಯಾರ್ದು ಇದು ಫೋನು? ರವಿದಾ? ಬರ್ರಿ ಜಿಲ್ಲಾ ಕಾರ್ಯದರ್ಶಿಗಳೇ ಮಾತಾಡ್ರಿ ಸಮಯ. ನಡೀತದೆ. ಏನ್ ಮಾಡ್ತಾನೆ ಕೇಳೋವರೆಗೆ ಅಷ್ಟೇ ರೀ ಅಣ್ಣ. ಮುಗಿಸೋದ ಫ್ಯಾನ್ ಹಂಗೆ ಐತಿ. ನಾವು ಹೇಳಿದ್ದು ಕೂಡ ಎಲ್ಲಿ ಒಳಗಡೆ. ಓಕೆ, ನಮಸ್ಕಾರ. ಈ ಲೈವ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಹೆಲ್ಪ್ ಲೈನ್ ನಂಬರ್ ಇದು ಯುವನಿಧಿಗೆ